ಚಿತ್ರದುರ್ಗ ಜಿಲ್ಲೆಯ ಸಿರಿಗೆರೆ ತರಳಬಾಳು ಮಠದಿಂದ ಇದೇ 22ರಿಂದ 24ರವರೆಗೆ ಆಯೋಜಿಸಿರುವ ತರಳಬಾಳು ಹುಣ್ಣಿಮೆ ಮಹೋತ್ಸವಕ್ಕೆ ಗಣಿ ಮತ್ತು ಭೂವಿಜ್ಞಾನ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ನಿನ್ನೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಡಾ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿ, ವಿಜಯಪುರದ ತ್ರಿಕೋಟ ಮಲ್ಲಿಕಾರ್ಜುನ ಸ್ವಾಮೀಜಿ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ವೇಳೆ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ವಿದ್ಯಾರ್ಥಿಗಳಿಂದ ಸಂಗೀತ ನೃತ್ಯ ಪ್ರದರ್ಶನ ಮಾಡಲಾಯಿತು. ಬಳಿಕ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್, ತರಳಬಾಳು ಹುಣ್ಣಿಮೆ ಸಾಂಸ್ಕೃತಿಕ ಕಾರ್ಯಕ್ರಮ ಭಾವೈಕ್ಯತೆಯ ಸಂಗಮವಾಗಿದೆ. ತರಳಬಾಳು ಮಠ ತನ್ನದೇ ಆದ ವೈಭವ ಹೊಂದಿದೆ ಎಂದರು. ಪ್ರತಿಯೊಬ್ಬರಲ್ಲಿ ಪರಸ್ಪರ ಸೋದರರ ಮನೋಭಾವ ಮೂಡಿಸಿ ಶ್ರೇಷ್ಠ ಹಿನ್ನೆಲೆ ಹೊಂದಿರುವುದನ್ನು ಮನಗುಣಂದು ತರಳಬಾಳು ಜಗದ್ಗುರು ಬ್ರಹ್ಮನ್ಮಠ ನಾಡಿನಾದ್ಯಂತ ನಡೆಸಿಕೊಂಡು ಬಂದಿರುವ ತರಳಬಾಳು ಹುಣ್ಣಿಮೆ ಮಹೋತ್ಸವದ ಒಂದು ನಾಡ ಹಬ್ಬವಾಗಿ ಬೆಳೆದಿರುವುದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಅವನ ಒತ್ತಾಯಕ್ಕೆ ಡಾ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿ, ಯುವಶಕ್ತಿ ದೇಶದ ಬಲವಾಗಿದ್ದು ಅವರಿಗೆ ಸೂಕ್ತ ಮಾರ್ಗದರ್ಶನ ನೀಡಬೇಕು ಎಂದು ಹೇಳಿದರು. ದೃಷ್ಟಿ ಬಂದ್ಬಿಡ್ತು, ಅದುವರೆಗೂ ಕತ್ತಲೆ ಇದ್ಲಂತ ಆಕೆ ಕಣ್ಣರಳಿಸಿ ನೋಡ್ತಾಳೆ. ಆಕೆ ಮೊಟ್ಟ ಮೊದಲು ನೋಡಿದ್ದು ಯಾರನ್ನ ಅಂದರೆ ತಾನು ಕುರುಡಿಯಾಗಿದ್ದಾಗ ತನಗೆ ಅನುಕೂಲ ಮಾಡಿಕೊಟ್ಟಂಥ ಗೆಳೆಯನನ್ನು ಅವನು ನೋಡ್ತಾಳೆ. ಕಣ್ಣು ಅರಳಿಸಿ ನೋಡಿದಳು ಆ ಗೆಳತಿ ತನ್ನ ಗೆಳೆಯನನ್ನು ಮೊದಲ ಬಾರಿಗೆ ತಿಳಿಯಿತವಳಿಗೆ ಆತನು ಕುರುಡನೆಂದು. ಅವನು ಒಬ್ಬ ಕುರುಡ ಅಂತ ಆಕೆಗೆ ಅವಾಗ ಗೊತ್ತಾಯಿತು.